ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಬಾ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಿನ್ನೆ ಅವ್ನು ಮತ್ತೆ ಕಾಲ್ ಮಾಡಿದ್ದ. ಅವನು ಅಂದರೆ ಯಾರು? ಅದೇ ಬಾಬಾ, ವೇದಾಂತ್ ಕಿಡ್ನಾಪ್ ಆಗೋಕ್ಕೂ ಮುಂಚೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಲ್ಲ ಅವನು. ಏನು ಹೇಳ್ತಿದ್ಯಾ ರೋಡಿನಾದ್ನಿ? ಅವ್ನು ಮತ್ತೆ ಕಾಲ್ ಮಾಡಿದ್ನಾ? ಹಾಂ ಬಾಬಾ, 100% ಅವನೇ. ಏನು ಹೇಳ್ದ? ಏನು ಮಾತಾಡ್ದ? ಅವ್ನು ಮತ್ತೆ ಅದೇ ಥರ ಹೇಳ್ದ ಬಾಬಾ, ನಿಮ್ಮ ಫ್ಯಾಮಿಲಿನ ಸರ್ವನಾಶ ಮಾಡ್ತೀನಿ, ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ನಾನು ವಾಪಸ್ ಕಾಲ್ ಮಾಡಿದ್ರೆ ನಂಬರ್ ಅಸ್ತಿತ್ವದಲ್ಲಿಲ್ಲ ಅಂತ ಬಂತು. ನನ್ನ ಪ್ರಕಾರ ಅವನು ಅವ್ನ ನಂಬರ್ನ ಟ್ರೇಸ್ ಮಾಡ್ತೇವೆ ಅಂತ ಸ್ವಿಚ್ ಆಫ್ ಮಾಡ್ಕೊಂಡ ಅನ್ಸುತ್ತೆ. ಇಡಿಯಟ್. ಅವ್ನು ಈ ಹಿಂದೆನೂ ಹೀಗೆ ಮಾಡಿದ ರೋಡಿನಾದ್ನಿ. ಪ್ರಜ್ವಲ್ಗೆ ಹೇಳಿ ವಿಚಾರಿಸಿದಾಗ ಆ ನಂಬರು ಬೇರೆ ಯಾರ್ದೋ ಹೆಸರಲ್ಲಿತ್ತು. ಆ ಥರ ಮಾಡಿದ್ರೆ ಅವನ ಆಟ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಾನೆ. ಅವನು ಏನಾದರೂ ನನ್ನ ಕೈಗೆ ಸಿಗಬೇಕು, ಆವಾಗ ತೋರಿಸ್ತೇನೆ. ಬಾಬಾ, ಅವ್ನ ವಾಯ್ಸ್ನ ನಾನು ಎಲ್ಲೋ ಕೇಳಿದ್ದೀನಿ ಅನ್ಸಿದೆ, ಆದರೆ ಕರೆಕ್ಟಾಗಿ ನೆನಪೇ ಆಗ್ತಾ ಇಲ್ಲ. ನೆನಪು ಮಾಡ್ಕೋ ರೋಡಿನಾದ್ನಿ, ಎಲ್ಲಿ ಅಂತ ನೆನಪು ಮಾಡ್ಕೋ. ನೀವು ವೇದಾಂತ್ ಅವ್ರ ವೈಫ್ ಅಮೂಲ್ಯ ತಾನೆ? ಹೌದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ಹಾ ಬಾಬಾ, ಆ ವಾಯ್ಸ್ ಯಾರ್ದು ಅಂತ ಗೊತ್ತಾಯ್ತು. ಯಾರ್ದು? ಇನ್ಯಾರ್ದು? ಆ ಬೆಂಕಿ ಮಹಾದೇವ್ದು. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ಇಷ್ಟು ದಿನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಚಿಂತೆ ಆಗಿತ್ತು. ಕಾಣಿಸೋದಕ್ಕೆ ಶುರುವಾದ್ಮೇಲೆ ಈ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಕಾಣಿಸಿದ್ರೂ ಕಷ್ಟ, ಕಾಣಿಸ್ತಾ ಇದ್ರೂ ಕಷ್ಟ. ಏನು ಮಾಡೋದು, ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇಲ್ಲ. ಮತ್ತ್ಯಾಕೋ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅನ್ನಿಸ್ತಾ ಇದೆ. ಅದು ಒಬ್ಳೆ ಹೋಗೋ ಆಗಿಲ್ಲ. ಈ ವೈದೇಹಿನೂ ಕಾಣ್ತಾ ಇಲ್ವಲ್ಲ. ಹಾಂ, ಅಡುಗೆ ಮನೆ ಸೇರ್ಕೊಂಡಿರ್ಬೇಕು. ಏನು ಮಾಡಲಿ, ಬೇಜಾರಾಗ್ತಾ ಇದೆ ಕೂತು ಕೂತು ಕೂತು. ಹಾಲಲ್ಲಿ ಯಾರೂ ಇಲ್ಲ ಅಂದರೆ ಇಲ್ಲೇ ಸುತ್ತಾಡೋಣ. ಹಾಂ, ಅದೇ ಸರಿ. ಇದೇನಿದೆ? ಓಹ್, ಅಯ್ಯೋ, ಹಳೆ ಪೇಪರ್ ಇಟ್ಬಿಟ್ಟಿದ್ದಾರಲ್ಲಪ್ಪ. ಸರಿ, ಓದೋದಕ್ಕೆ ಯಾವುದೋ ಒಂದು ಸಿಕ್ತಲ್ಲ. ಬೆಳಗಾವಿ ವಿಷಯದಲ್ಲಿ ಮಹಾರಾಷ್ಟ್ರದ ತಂಟೆ ತಕರಾರು. ಅಮ್ಮ, ಏನು ಮಾಡ್ತಿದ್ಯಾ? ಇಲ್ಲಿ ಏನು ಮಾಡ್ತಿದ್ದೀರಾ? ಪೇಪರ್ ಓದೋದನ್ನ ಯಾರಾದ್ರೂ ನೋಡಿದ್ರೆ ಏನು ಅನ್ಕೋತಾರೆ? ಒಳಗೆ ಹೋಗು, ಮೊದಲು ರೂಮ್ ಒಳಗೆ ಹೋಗು. ಕಾಣ್ತಾ ಇಲ್ವಾ ನಾನು ಪೇಪರ್ ಓದ್ತಾ ಇರೋದು? ಅದೇ ಯಾಕೆ ಓದ್ತಾ ಇದೀಯಾ ಅಂತ. ಇದು ಒಳ್ಳೆ ಕತೆ ಆಯ್ತಲ್ಲ. ಪೇಪರ್ ಓದೋದು ಒಳ್ಳೆ ಅಭ್ಯಾಸ ಕಣೆ. ಯಾಕೆ ಓದಬಾರ್ದು? ನಾನು ಎಷ್ಟೊಂದು ಕತೆ ಕಾದಂಬರಿ ಎಲ್ಲ ತುಂಬ ಓದ್ತಾ ಇದ್ದೆ ಗೊತ್ತಾ? ಏನಮ್ಮ ಹುಡುಗಾಟ ಆಡ್ತಿದ್ಯಾ? ಯಾರಾದ್ರೂ ಪೇಪರ್ ಓದೋದನ್ನ ನೋಡಿದ್ರೆ ಏನು ಗತಿ? ಯಾರು ಇದ್ರು ನೋಡೋದಕ್ಕೆ? ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಯಾರು ನೋಡಲ್ಲ. ನೀನು ಸುಮ್ಮನೆ ಇರೋ, ನಾನು ಓದ್ತೇನೆ. ಮುಗೀತಮ್ಮ ಪೇಪರ್ ಓದಿದ್ದು? ಕಣ್ಣು ಬೇರೆ ಕಾಣಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ, ನೀನ್ ಹೀಗೆ ಮಂಕಾಗಿ ಆಡಿದ್ರೆ ನಾವು ಗ್ಯಾರಂಟಿ ಬಯಸ್ಕೋತೀವಿ. ಅಯ್ಯೋ,
ಇವೆ ಒಳ್ಳೆ ಕ್ರೈಮ್ ಸ್ಟೋರಿ ಇದ್ದಾಗಿದೆ. ಅದೇನು ಅಂತ ಓದಿ ಮುಗಿಸ್ಬಿಡ್ತೀನಿ, ಆಮೇಲೆ ಹೋಗೋಣ ಇರು. ರಸ್ತೆ ಅಪಘಾತದಲ್ಲಿ 4 ಜನ ಸಾವು, 3 ಜನ ತೀವ್ರ ಗಾಯ. ಪಾಪ ಕಣೆ. ಬಿ ಖಾತೆ ಸ್ವತ್ತುಗಳಿಗೆ 60ಕ್ಕೆ ಅರಳೋ ಮರಳೋ ಅಂತಾರೆ. ನಿನಗೀಗ ಹಾಗೆ ಆಗಿದೆ. ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಜಪ ಮಾಡ್ತಾ ಕುತ್ಕೋಬೇಕು. ನ್ಯೂಸ್ ತಿಳ್ಕೊಂಡು ನಿನ್ಗೇನಾಗಬೇಕಾಗಿದೆ? ಒಡ ಹುಟ್ಟಿದ ಅಕ್ಕನಿಗೆ ಮೋಸ ಮಾಡಿದ್ದ ತಂಗಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಅಮ್ಮ, ನಿನ್ನ ಕಣ್ ಕಾಣಲ್ಲ, ಆದ್ರೂ ಪೇಪರ್ ಓದೋ ತರ ಡ್ರಾಮಾ ಮಾಡ್ತಾ ಇದೀಯಾ? ಈ ನ್ಯೂಸ್ ನಿಜವಾಗ್ಲೂ ಪೇಪರಲ್ಲಿ ಇದೆಯಾ ಅಥವಾ ನೀನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದೀಯಾ? ಪೇಪರಲ್ಲಿ ಬಂದಿದೆ ಅಂತ ನಾನೆಲ್ಲ ಹೇಳಿದೆ. ನಮ್ಮನೆ ವಿಷಯನೇ ಪೇಪರಲ್ಲಿ ಬಂದಿರೋ ಥರ ಓದ್ದೆ ಅಷ್ಟೆ. ಅಮ್ಮ, ಸಾಕು ಮುಚ್ಚೆ ಬಾಯಿ. ನೀನು ನಿಮ್ಮ ಅಕ್ಕನಿಗೆ ಅಕ್ಕನ ಮಕ್ಕಳಿಗೆ ಮಾಡ್ತಿರೋ ಮೋಸನ ಮೊದಲು ತಿದ್ದುಕೋ. ಏನೋ ದೊಡ್ಡದಾಗಿ ಹೇಳೋದಕ್ಕೆ ಬಂದ್ಬಿಟ್ಲಲ್ಲಿ. ಅಮ್ಮ, ಅಮ್ಮ, ನೀನ್ ಇದೇ ತರ ಆಡ್ತಾ ಇದ್ರೆ ನಾವಿಬ್ರು ಬೇಗ ಸಿಕ್ಕಾಕೊಂಡ್ ಬೀಳ್ತೀವಿ. ಬಾ ರೂಮ್ಗೆ. ಏನು ಸಿಕ್ಕಾಕೊಳ್ಳಲ್ಲ, ಸುಮ್ಮನೆ ಇರ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀಯ. ದೇವ್ರೆ, ದೊಡ್ಡ ರಾಧ ಅಂತಾನೆ ಮಾಡ್ತಾಳ ಅವಳು. ಮಂಜಣ್ಣ, ನೀವಿವತ್ತು ನಮ್ಮ ಕಂಪ್ನಿ MD ಹತ್ರ ಮಾತಾಡಿಲ್ಲ ಅಂದಿದ್ರೆ ಅವ್ರನ್ನ ಇವತ್ತು ಕೆಲಸದಿಂದ ತೆಗೆದಾಕ್ಬಿಡ್ತಿದ್ರು. ನಾನು ನಿಮಗೆ ದ್ರೋಹ ಮಾಡಿದ್ರು ಕೂಡ ಅದನ್ನೆಲ್ಲ ಮರೆತು ನೀವು ನನ್ನ ಕೆಲಸ ಉಳಿಸ್ಕೊಟ್ಬಿಟ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನಾನು ನಿಮ್ಮ ಮುಂದೆ ತುಂಬ ಸಣ್ಣವನಾಗೋಗ್ಬಿಟ್ಟೆ ಮಂಜಣ್ಣ. ನೀವು ಈ ಥರ ಎಲ್ಲ ನನ್ನ ಮುಂದೆ ಕೈ ಮುಗಿಬಾರ್ದು. ಅಷ್ಟಕ್ಕೂ ನೀವು ಬೇಕು ಅಂತ ಏನು ಮಾಡಲಿಲ್ವಲ್ಲ. ಯಾರ್ದೋ ಒತ್ತಾಯಕ್ಕೆ ಬಂದು ನಿಮ್ಮ ಕುಟುಂಬ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಈ ಥರ ಮಾಡಿದ್ದಲ್ವಾ? ಅದು ಬಿಟ್ಟು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ವಲ್ಲ. ಇದೇ ಥರ ಆಗಬೇಕು ಅಂತ ದೇವರು ನಿಶ್ಚಯ ಮಾಡಿದ್ದ ಅನಿಸುತ್ತೆ. ಅದಕ್ಕೆ ನಾನು ಕೋರ್ಟ್ ಮೆಟ್ಲು ಹತ್ತಬೇಕಾಗಿ ಬಂತು. ಏನೇ ಆಗಲಿ, ಒಟ್ಟಿನಲ್ಲಿ ಎಲ್ಲ ಸುಖಾಂತ್ಯ ಆಯ್ತಲ್ಲ, ಅಷ್ಟು ಸಾಕು. ನಿಜವಾಗ್ಲೂ ನಿಮ್ಮದು ದೊಡ್ಡ ಗುಣ ಮಂಜಣ್ಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಖಂಡಿತವಾಗೂ ಕ್ಷಮಿಸ್ತಾ ಇರಲಿಲ್ಲ. ಆದರೆ ನೀವು ಅದನ್ನೆಲ್ಲ ಮರೆತು ನನ್ನ ಕೆಲಸ ಉಳಿಸ್ಕೊಟ್ಬಿಟ್ರಿ. ನಿಮ್ಮ ಉಪಕಾರನ ಖಂಡಿತವಾಗೂ ನಾನು ಯಾವತ್ತೂ ಮರೆಯಲ್ಲ ಮಂಜಣ್ಣ. ಈಗ ಮಾತೆಲ್ಲ ಯಾಕೆ ಬಿಡಿ ಸರ್, ಏನೋ ಒಂದು ಕೆಟ್ಟಗಳಿಗೆ ಆ ಥರ ಎಲ್ಲ ಆಗೋಯ್ತು. ಹೌದು, ನಿಮಗೆ ನನ್ನನ್ನು ಶ್ರೀಗಂಧದ ಕೇಸ್ನಲ್ಲಿ ಸಿಕ್ಕಾಕಿಸ್ಬೇಕು ಅಂತ ಹೇಳಿದ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿದೆಯಾ? ಅವನಿಗೆ ನನ್ನ ಮೇಲೆ ಯಾಕೆ ದ್ವೇಷ ಅಂತೆ? ಅವನು ನನ್ನನ್ನು ಯಾಕೆ ಸಿಕ್ಕಾಕ್ಸದಂತೆ? ಮಂಜಣ್ಣ, ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ಆವತ್ತೇ ಫಸ್ಟ್ ಟೈಮ್ ನಾನು ಅವನನ್ನು ನೋಡಿದ್ದು. ಇನ್ನು 30-32 ವರ್ಷದ ಹುಡುಗ, ಸ್ವಲ್ಪ ಗಡ್ಡ ಬಿಟ್ಟಿದ್ದ, ತುಂಬ ಒರಟಾಗಿ ಮಾತಾಡ್ತಾ ಇದ್ದ. ಕೇಳಿದ್ರೆ ಹೆದರಿಸಿ ಹೇಳಿದಷ್ಟು ಮಾಡು ಅಂತ ಹೇಳ್ತಿದ್ದ. ಆದರೆ ಅವನು ಯಾರ ಕಡೆ ಅವನು ಖಂಡಿತವಾಗೂ ಗೊತ್ತಿಲ್ಲ ಮಂಜಣ್ಣ. ಹಾಗಾದರೆ ನನ್ನನ್ನು ಶ್ರೀಗಂಧದ ಕೇಸಲ್ಲಿ ಸಿಕ್ಕಾಕ್ಸೋಕೆ ನೋಡಿದ್ದು ಆ ತೇಜಸ್ ಇರ್ಬೋದಾ? ಹೌದು, ಅವನಿಗೆ ನನ್ನ ಮೇಲೆ ಏನು ದ್ವೇಷ? ನಮ್ಮ ಅದಿತಿನ ಮದುವೆ ಮಾಡ್ಕೋಬೇಕು ಅನ್ನೋ ಹಠಕ್ಕೇನಾದರೂ ಅವನು ಈ ಥರ ಮಾಡೋದನ್ನ ಎಲ್ಲ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಏನಾಯಿತು, ಯಾಕೆ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ರೆಗ್ಯುಲರ್ ಕಸ್ಟಮರ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದಾನೆ. ಇವತ್ತೇನೋ ಅವನಿಗೆ ಎಮರ್ಜೆನ್ಸಿ ಬಂದಿದೆ ಅಂತೆ. ನಾನೊಂಚೂರು ಆಟ ಓಡಿಸ್ಬೇಕು. ಸರಿ ಮಂಜಣ್ಣ.
ವೇದಾಂತ್ ಹೊರಡೋಣವಾ? ಸಾರ್ಥಕ್ ಆಚೆಗೆ ಏನಾಯ್ತು? ಮೀಟಿಂಗಿಗೆ ಹೊರಡೋದಕ್ಕೆ ರೆಡಿ ಆಗಿದ್ಲು. ಈಗ ಫೋನ್ ಮಾಡಿದ್ರೆ ನಾನು ಬರೋದಿಲ್ಲ ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ನೀವು ನಿಮ್ಮ ತಂಗಿನೂ ಫಸ್ಟು ನಾನೇ ಹೋಗ್ತೀನಿ ಅಂತ ಹೇಳಿದ್ದು ಅವಳೆ. ಈಗ ನನಗೆ ಫೋನ್ ಮಾಡಿ ನೀನೇ ಹೋಗು ಅಂತ ನನಗೆ ಫೋರ್ಸ್ ಮಾಡ್ತಿದ್ದಾಳೆ. ಅದು ಏನು ಕಥೆನೋ ಏನೋ. ಸರಿ ಈಗ ಹೊರಡೋಣ. ನಡ್ರಿ ಹೊರಡೋಣ. ಈ ಸಲ ಬಿಲ್ಡಿಂಗ್ ನಾವೇ ಗೆಲ್ಬೇಕು. ಓಕೆ ವೇದಾಂತ್. ಹಲೋ ಸರ್. ಅಣ್ಣ ಅಲ್ಲಿ ನೋಡಿ ಆ ವೇದಾಂತ್. ನಾವು ಅವ್ರ ಮಾವನ್ನ ಶ್ರೀಗಂಧದ ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಲ್ಲಿ ಕೊಳೆಯೋ ಥರ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದರೆ ಕೋರ್ಟಲ್ಲಿ ಅವನೇ ಫೈಟ್ ಮಾಡಿ ಗೆದ್ಬಿಟ್ಟ. ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟರು ಒಂದು ಕದರ್ ಮಾತ್ರ ಕಮ್ಮಿ ಆಗಿಲ್ಲ. ಅದು ಹುಟ್ಟಿದ ಮೇಲೆ ಬಂದಿರೋ ಕದರಲ್ಲ, ಹುಟ್ಟಿದಾಗ ಬಂದಿರೋ ಕದರ್. ಸೇಮ್ ಇವರಪ್ಪ ಸೂರ್ಯನಾರಾಯಣ ಕೂಡ ಹಿಂಗೆ ಇದ್ದ. ಎಷ್ಟಾದ್ರೂ ಒಂದೇ ಬ್ಲಡ್ ಅಲ್ವಾ ಅಣ್ಣ. ಇವನಿಗೆ ಬರೀ ಸಕ್ಸಸ್ ಸಿಗ್ತಾ ಇರೋದ್ರಿಂದ ಸೋಲಿನ ರುಚಿ ಏನು ಅಂತ ಗೊತ್ತಿಲ್ಲ. ಇನ್ಮೇಲೆ ಇವನಿಗೆ ಸೋಲಿನ ರುಚಿನೇ ತೋರಿಸ್ಬೇಕು. ಗೆಲ್ಲಕ್ಕೂ ಆಗದೆ ಸಾಯಕ್ಕೂ ಆಗದೆ ವಿಲ ಅಂತ ಒದ್ದಾಡಬೇಕು. ಇವತ್ತು ನಡೆಯೋ ಬಿಡ್ಡಿಂಗಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಈ ಲ್ಯಾಂಡ್ ಅವನಿಗೆ ಸಿಗಬಾರ್ದು. ಹಾಗೇನಾದರೂ ಅದು ಅವನಿಗೆ ಸಿಕ್ಕಿದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಅವನಿವತ್ತು ಬಿಡ್ಡಿಂಗ್ ಗೆಲ್ಲಬಾರ್ದು. ಅವನ ಸೋಲಿನ ರುಚಿ ತೋರಿಸ್ಬೇಕಿದ್ರೆ ನೀನು ನಾನು ಹೇಳ್ದಂಗೆ ಮಾಡಬೇಕು. ಹಲೋ, ವೇದಾಂತ್ ಅಲ್ಲಿ ನೋಡಿ, ಅದು ಐಡಿಯಾ ತೇಜಸ್ ಅಲ್ವಾ?
ಸಿಕ್ಕೊಂಬಿಟ್ಟ ಸಾರ್ಥಕ್. ಸಿಕ್ಬೇಕಿತ್ತು ಇವತ್ತು ಗಾಡಿ ಲೂಸರ್. ಹೋಗ್ತಾ ಬಂದಿ ವೇದಾಂತ್, ದೊಡ್ಡ ಲೋಫರ್ ಅವನು. ಬರೀ ಹೋಳ. ಹಲೋ ಮಿಸ್ಟರ್ ವೇದಾಂತ್. ನೀವು ಹೇಗಿದ್ದೀರಾ? ಐ ಆಮ್ ಫೈನ್. ಬಿಡ್ಡಿಂಗ್ಗೆ ಬಂದಿದ್ದೀರಾ? ಹೌದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸಾರ್ಥಕ್. ವೇದಾಂತ್, ನಾವು ಇವತ್ತು ಬಿಡ್ ಮಾಡ್ತಿರೋ ಜಾಗ ನಮ್ಮ ಆರ್ಗ್ಯಾನಿಕ್ ಫ್ಯಾಕ್ಟ್ರಿ ಹೇಳಿ ಮಾಡಿಸ್ತಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಡೋಂಟ್ ವೆರಿ ಸಾರ್ಥಕ್, ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಬಿಡ್ಡಿಂಗ್ ಶುರುವಾಗಲಿದೆ. ಹೇಳು ತೇಜಸ್, ಏನಾಯ್ತು? ಅಣ್ಣ, ಅದು ನೀವು ಆ ವೇದಾಂತ್ ಕಣ್ಣಿಗೆ ಕಾಣಿಸ್ಕೊಂತ ಯಾಕೆ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನಾವೇ ಅವ್ರಿಗೆ ನಾನಿಲ್ಲಿ ಬಂದಿದ್ದೀನಿ ಅಂತ ಹೇಳ್ಕೊಟ್ಟಾಗಲಿಲ್ವಾ? ಕೆಲವು ಬಿಸ್ನೆಸ್ಗಳು ಬಂಡವಾಳಕ್ಕಿಂತ ಜಾಸ್ತಿ ಬುದ್ಧಿವಂತಿಕೆ ಕೇಳುತ್ತೆ. ಅವನಿಗೆ ಫೋಕಸ್ ಮಾಡೋಕ್ಕೆ ಆಗಬಾರ್ದು, ಆ ಥರ ಡಿಸ್ಟರ್ಬ್ ಮಾಡಬೇಕು. ಆಗ ಸಕ್ಸಸ್ ನಮ್ಮನ್ನು ಹುಡ್ಕೊಂಬರುತ್ತೆ. ಈಗ ನಾನು ಮಾಡಿದ್ದು ಅದನ್ನೇ. ಮತ್ತೆ ಮತ್ತೆ ಬಂದು ಅವನ್ನ ಡಿಸ್ಟರ್ಬ್ ಮಾಡ್ತಾ ಇರೋ. ಸರಿ ಅಣ್ಣ, ಆಯಿತು. ಏನು ಹೇಳ್ತಿದ್ಯಾ ರೊಡಿರಾಜ್ನಿ? ಬೆಂಕಿ ಮಹಾದೇವ್ದ? ಹಾ ಬಾವಾ. ಅಂದರೆ ಅಗ್ರಜ ಕಿಡ್ನಾಪ್ ಆದಾಗ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬಂದಿದ್ನಲ್ಲ, ಅವನೇ ತಾನೇ? ಹೌದು ಬಾಬಾ, ಅವನೇ ಬೆಂಕಿ ಮಹಾದೇವ್. ಹಾಗಾದ್ರೆ ಮಾವನ್ ಸಿಗಾಕ್ಸಕ್ಕೆ ಟ್ರೈ ಮಾಡಿದ್ದು ಅವನೇ ಆಗಿರ್ತಾನೆ ಅಲ್ವಾ? 100% ಅವನೇ. ಅವ್ನು ಮತ್ತೆ ಅದೇ ಥರ ಹೇಳ್ದ ಬಾಬಾ, ನಿಮ್ಮ ಫ್ಯಾಮಿಲಿನ ಸರ್ವನಾಶ ಮಾಡ್ತೀನಿ, ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ನಾನು ವಾಪಸ್ ಕಾಲ್ ಮಾಡಿದ್ರೆ ನಂಬರ್ ಅಸ್ತಿತ್ವದಲ್ಲಿಲ್ಲ ಅಂತ ಬಂತು. ನನ್ನ ಪ್ರಕಾರ ಅವನು ಅವ್ನ ನಂಬರ್ನ ಟ್ರೇಸ್ ಮಾಡ್ತೀವಿ ಅಂತ ಸ್ವಿಚ್ ಆಫ್ ಮಾಡ್ಕೊಂಡ ಅನ್ಸುತ್ತೆ. ರೌಡಿನದ್ನಿ ಅವನೇ ಇದನ್ನೆಲ್ಲ ಮಾಡಿಸಿರೋದು ಅಂತ ಅನ್ಕೊಳ್ಳೋಣ, ಬಟ್ ಅವನಿಗೂ ಇದಕ್ಕೂ ಏನು ಸಂಬಂಧ? ಅವನಿಗೆ ನಾವೇನು ಅನ್ಯಾಯ ಮಾಡಿದೀವಿ ಅಂತ ಈ ಥರ ಎಲ್ಲ ಮಾಡ್ತಿದ್ದಾನೆ? ಅದೆಲ್ಲ ಗೊತ್ತಿಲ್ಲ ಬಾಬಾ. ನನಗ್ಯಾಕೋ ವೇದಾಂತ ಕಿಡ್ನಾಪ್ ಮಾಡಿಸಿದ್ದು, ಅಪ್ಪನ ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿದ್ದು ಅವನೇ ಅಂತ ಅನ್ನಿಸ್ತದೆ. ನೀ ಇಷ್ಟೊಂದು ಶೋರಾಗಿ ಹೇಳ್ತಿದ್ಯಾ ಅಂದಮೇಲೆ ನನಗೂ ಅವನ ಮೇಲೆ ಡೌಟ್ ಬರ್ತಿದೆ. ಅವತ್ತು ಅಗ್ರಜನ್ನ ಕಿಡ್ನಾಪ್ ಮಾಡಿಸಿ ನಾವು ಮನೆಯಲ್ಲಿ ನೋವು ಪಡೋದನ್ನ ನೋಡಕ್ಕೆ ಬಂದಿದ್ದ ಅಂತ ಅನ್ಸುತ್ತೆ. ಸಾಲ್ದು ಅಂತ ಅಗ್ರಜನ್ನ ಅವನ ಬಿಸ್ನೆಸ್ ಪಾರ್ಟ್ನರ್ ಅಂತ ಬೇರೆ ಸುಳ್ಳು ಹೇಳಿದಾನೆ. ಅವನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಒಳಗೆ ಬಂದು ನಮಗೆ ಯಾಮಾರಿಸ್ದ. ನನಗೆ ಬರ್ತಾರ ಕೋಪಕ್ಕೆ ಅವನನ್ನ ಸಾಯಿಸ್ಬೇಕು ಅನಿಸ್ತಿದೆ. ಅವ ವೇದಾಂತ್ಗೆ ಬೆಂಕಿ ಮಹಾದೇವ್ ಅನ್ನೋನು ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಅಂಥವನೊಬ್ಬ ಇದ್ದಾನೆ ಅಂತ ಹೇಳಿದ್ದ ಅಲ್ವಾ? ಅಷ್ಟೇ ಯಾಕೆ, ವೇದಾಂತ್ ಅವನ ಜೊತೆ ಮಾತಾಡಿದ್ದ ಕೂಡ. ಅಂದರೆ ವೇದಾಂತ್ಗೆ ಬೆಂಕಿ ಮಹಾದೇವು ಪರಿಚಯ ಇದ್ದಾನೆ ಅಂತ ಆಯಿತು. ಬಾವಾ, ಆಫೀಸಲ್ಲಿ ವೇದಾಂತ್ ಜೊತೆ ಬೆಂಕಿ ಮಹಾದೇವನ್ ಫೋಟೋ ಸಿಗ್ಬೋದಾ ಅಥವಾ ಬೇರೆ ಏನಾದರೂ ಡೀಟೇಲ್ಸ್ ಸಿಗ್ಬೋದಾ ಅಂತ ವಿಚಾರಿಸ್ಬೋದಲ್ವಾ? ನನಗೂ ಹಾಗೆ ಅನಿಸ್ತಿದೆ. ನಾನು ಯಾವುದಕ್ಕೂ ಈ ವಿಷಯನ ಅಗ್ರಜನ್ ಜೊತೆ ಮಾತಾಡ್ತೀನಿ. ಬಾವಾ, ವೇದಾಂತಗೆ ತಿಳ್ಸೋಕ್ಕೂ ಮುಂಚೆ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಅನಿಸ್ತಿದೆ. ಹೌದು ನೋಡಿ, ನಾನು ಚೆಕ್